ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಟ್ರೇಡಿಂಗ್ ವಿಡಿಯೋ. ಸೊ ಇವತ್ತು ಜೂನ್ 18, ಟೈಮ್ ಇವಾಗ ಆಲ್ಮೋಸ್ಟ್ 12:07 ಆಗಿದೆ. ಬನ್ನಿ, ಇವತ್ತಿನ ಮಾರ್ಕೆಟು ಓಪನ್ ಆಗಿದ್ದಲ್ಲಿ ಯಾವ ಡೈರೆಕ್ಷನ್ ಮೂವ್ ಆಯಿತು, ನಮ್ಮ ಅನಾಲಿಸಿಸ್ ಏನಿತ್ತು, ನಾವು ಟ್ರೇಡ್ ಎಲ್ಲಿ ತೊಗೊಂಡ್ವಿ ಚೆಕ್ ಮಾಡೋಣ. ಇವತ್ತಿನ ಮಾರ್ಕೆಟು ಎಕ್ಸಾಕ್ಟ್ಲಿ ನಿನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಅದೇ ಜಾಗದಲ್ಲಿ ಓಪನ್ ಆಗಿದೆ. ಬಟ್ ಇಫ್ ಯು ಕ್ಯಾನ್ ಸಿ ಸ್ಟ್ರಾಂಗ್ ವಿಕ್ ನೋಡಿದ್ರೆ ರಿಯಲೈಸ್ ಆಗುತ್ತೆ ಇದು ತುಂಬ ವೊಲಟೈಲ್ ಇರೋವಂಥ ಮಾರ್ಕೆಟು ಅಂತ. ಸೊ ಹಾಗಾಗಿ ಬೆಳಗ್ಗೆ ನಾವು ತುಂಬ ತಾಳ್ಮೆಯಿಂದ ಮಾರ್ಕೆಟ್ ಡೈರೆಕ್ಷನ್ನ ಅಬ್ಸರ್ವ್ ಮಾಡ್ತಾಯಿದ್ವಿ. ವೆರಿ ಸಿಂಪಲ್ಲಾಗಿ ಇಲ್ಲೊಂದು ರೆಸಿಸ್ಟೆನ್ಸು, ಇಲ್ಲೊಂದು ಸಪೋರ್ಟ್ ಕ್ರಿಯೇಟ್ ಆಗಿ ಯಾವಾಗ ಸಪೋರ್ಟ್ ಬ್ರೇಕ್ ಆಗಿ ರಿವರ್ಸ್ ಆಯಿತು, ಆ ಮಾರ್ಕೆಟ್ ಕಂಪ್ಲೀಟ್ಲಿ ಅಪ್ವರ್ಡ್ಸ್ ಮೂವ್ ಆಯಿತು. ಬಟ್ ನಮಗೆ ಯಾವುದೇ ರೀತಿ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಆ್ಯಂಡ್ ನಮ್ಮ ಝೋನು ಅಲ್ಲ ಇದು. ಸೊ ನಮ್ಮ ಝೋನಲ್ಲಿ ಇದು ಇರಲಿಲ್ಲ. ನಮಗೆ ಡೈರೆಕ್ಷನ್ ಅಪ್ವರ್ಡ್ಸ್ ಅಂತ ಪಕ್ಕ ಇರಲಿಲ್ಲ ಬಿಕಾಸ್ ಆಫ್ ದಿಸ್ ವಿಕ್. ನೆಕ್ಸ್ಟ್ ವಿಕ್ ಟಾಪಿಗೆ ಟಚ್ ಆದಮೇಲೆ ಸ್ಮಾಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು. ಅಗೇನ್ ಇಟ್ ಕೇಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್ ಬೈ ಕ್ರಿಯೇಟಿಂಗ್ ಸಪೋರ್ಟ್ ಹಿಯರ್. ಸೊ ಈ ಜಾಗದಲ್ಲೂ ನಾವು ತುಂಬ ಅಬ್ಸರ್ವ್ ಮಾಡ್ತಾಯಿದ್ವಿ. ಆಪ್ಷನ್ಸಲ್ಲಿ ತುಂಬ ವೊಲಟೈಲ್ ಇತ್ತು, ಯಾವುದೇ ರೀತಿ ಮೂಮೆಂಟ್ ಅಷ್ಟು ಆಗ್ತಿರಲಿಲ್ಲ. ಮಾರ್ಕೆಟಲ್ಲಿ ಮೂಮೆಂಟ್ ಇದ್ರೂ ಯಾವಾಗ ಇದು ಬ್ರೇಕ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಡೌನ್ವರ್ಡ್ಸ್ ಬಂತೋ, ಆಫ್ಟರ್ ದಿಸ್ ಪೋರ್ಷನ್ ವಿ ಫಿಕ್ಸ್ ದ ಡೈರೆಕ್ಷನ್ ಟುವರ್ಡ್ಸ್ ಡೌನ್ವರ್ಡ್ಸ್. ಸೊ ನಾವು ಡೌನ್ವರ್ಡ್ಸ್ ಫಿಕ್ಸ್ ಮಾಡಿದ್ಮೇಲೆ ನಮಗೆ ಬೇಕಾದಿದ್ದು ಒಂದೇ, ಬಯರ್ಸ್ ಎಲ್ಲಾದರೂ ಟ್ರ್ಯಾಪ್ ಆಗಬೇಕಿತ್ತು. ಸೊ ವೆರಿ ಸಿಂಪಲ್, ಈ ಜಾಗನ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಈ ಜಾಗನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಮಾರ್ಕೆಟ್ ಯಾವಾಗ ಮಾರ್ಕೆಟು ಈ ಝೋನ್ನ ಬ್ರೇಕ್ ಆಗಿ ಕಂಟಿನ್ಯೂಸ್ ಆಗಿ ಬಿತ್ತೋ, ಇದನ್ನು ಸಪೋರ್ಟ್ ಝೋನಾಗಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ರೀಟ್ರೇಸ್ಮೆಂಟ್ ಆಗಿ ಮಾರ್ಕೆಟ್ ಸಸ್ಟೈನ್ ಹಿಯರ್. ಸೊ ನಾವೇನು ಮಾಡಿದ್ವಿ, ನಾವು ಡೈರೆಕ್ಷನ್ ಫಿಕ್ಸ್ ಮಾಡ್ಕೊಂಡಿದ್ವಿ, ನಾವು ಟುವರ್ಡ್ಸ್ ಡೌನ್ವರ್ಡ್ಸ್ ಟ್ರೇಡ್ ತೊಗೋಬೇಕು ಪುಟ್ ಸೈಡ್ ಅಂತ. ಸೊ ವೆರಿ ಸಿಂಪಲ್, ಈ ಜಾಗದಲ್ಲಿ ಯಾವಾಗ ಈ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ವೆರಿ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್, ತುಂಬ ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಈ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ವಿ ಟುಕ್ ಅ ಚಾನ್ಸ್ ವಿತ್ ಎ ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಆ್ಯಸ್ ಯೂಶುವಲ್. ಸೊ ಎಸ್, ಈ ರೀತಿ ಟ್ರೇಡ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ ಈ ಪಾಯಿಂಟಲ್ಲಿ, ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸಲ್ಲಿ. ಸೊ ವಿ ಮ್ಯಾನೇಜ್ ಟು ಗ್ರ್ಯಾಬ್ 10 ಪಾಯಿಂಟ್ ಪ್ರಾಫಿಟ್. ಏನಪ್ಪ ಒಳ್ಳೆ ಟ್ರೇಡ್ ಇದೆ, ಆದರೂ ಬರೀ 10 ಪಾಯಿಂಟ್ಸ್ ಅಷ್ಟೇ ಪ್ರಾಫಿಟ್ಟು. ಯಾಕೆ ಅಂದರೆ ವೆರಿ ಸಿಂಪಲ್, ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ಇದ್ದು, ಆಪ್ಷನ್ಸಲ್ಲಿ ಏನಂತ ಮೂಮೆಂಟ್ ಇರಲಿಲ್ಲ. ಯಾವಾಗ ಈ ಎರಡು ಕ್ಯಾಂಡಲ್ ಮೂಮೆಂಟ್ ಆಯಿತೋ ಆವಾಗ ನಮಗೆ ಒಳ್ಳೆ ಪ್ರಾಫಿಟ್ ನೋಡೋಕ್ಕೆ ಸಿಕ್ತು. ಸೊ ವಾಟ್ ವಿ ಡಿಡ್ ಇಸ್, ನಾವು 10 ಪಾಯಿಂಟ್ ಪ್ರಾಫಿಟ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಟ್ರೈಲಿಂಗ್ ಸ್ಟಾಪ್ ಲಾಸ್ನ 10 ಪಾಯಿಂಟ್ಗೆ ಇಟ್ಟಿದ್ವಿ. ಬಟ್ ಬಿಕಾಸ್ ಆಫ್ ದಿಸ್ ವೀಕ್ ಅವರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಗಾಟ್ ಎಕ್ಸಿಕ್ಯೂಟೆಡ್. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಎಕ್ಸಿಕ್ಯೂಟ್ ಆದಮೇಲೆ ಅಗೈನ್ ನಮ್ಮದೇ ಡೈರೆಕ್ಷನಲ್ಲಿ ಮಾರ್ಕೆಟು ತುಂಬ ಚೆನ್ನಾಗಿ ಮೂವ್ ಆಗಿತ್ತು. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಿರಲಿಲ್ಲ ಅಂದರೆ ಪ್ರಾಬ್ಲಿ ವಿ ವುಡ್ ಹ್ಯಾವ್ ಮೇಡ್ ಅ ವೆರಿ ಗುಡ್ ಪ್ರಾಫಿಟ್ ಟುಡೇ. ಸೊ ನಮ್ಮ ಡೈರೆಕ್ಷನ್ ಕರೆಕ್ಟಾಗಿತ್ತು, ಟ್ರೇಡ್ ಎಕ್ಸಿಕ್ಯೂಷನ್ ಕರೆಕ್ಟಾಗಿತ್ತು, ಎಲ್ಲ ಕರೆಕ್ಟಾಗಿತ್ತು. ಬಿಕಾಸ್ ಆಫ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ವಿ ಕುಡ್ ಓನ್ಲಿ ಮ್ಯಾನೇಜ್ ಟು ಗೆಟ್ ಓನ್ಲಿ 10 ಪಾಯಿಂಟ್ ಪ್ರಾಫಿಟ್ ಟುಡೇ. ಸೊ ಇಟ್ಸ್ ಓಕೆ, ಬಿಕಾಸ್ ನಾವು ಇವತ್ತು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಿದ್ದು ಯಾಕೆ ಅಂದರೆ ವೆರಿ ಸಿಂಪಲ್, ಇವತ್ತಿನ ಮಾರ್ಕೆಟು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಸೊ ಓವರಾಲ್ ಮಾರ್ಕೆಟು 10:30 10:40ವರೆಗೂ ನೋಡಿದ್ರೆ ದೇರ್ ಇಸ್ ನೋ ಡೈರೆಕ್ಷನ್ ಯಾರಿಗೂ 100% ಇಲ್ಲ. ಮಾರ್ಕೆಟ್ ಮೂವ್ಮೆಂಟ್ ಆಯಿತು, ಸಸ್ಟೈನ್ ಆಯಿತು, ಮಾರ್ಕೆಟ್ ಫಾಲ್ ಡೌನ್ ಆಯಿತು, ಅಗೇನ್ ಸಸ್ಟೈನ್ ಆಗ್ತಿದೆ. ಸೊ ಹಾಗಾಗಿ ನಾವು ವಿ ವಾಂಟೆಡ್ ಟು ಸೆಕ್ಯೂರ್ ಅ ಲಿಟಲ್ ಬಿಟ್ ಆಫ್ ಪ್ರಾಫಿಟ್. ಸೊ ಫಾರ್ ನಾವು ಮಾರ್ಕೆಟ್ ಅಗೈನ್ ಇಟ್ ಕೇಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್, ಅಲ್ಲೇ ಟ್ರೇಡ್ ಆಗ್ತಾಯಿದೆ. ಯಾವುದೇ ರೀತಿ ಟ್ರೇಡ್ ನಮಗೆ ಈಗಲೂ ಕೂಡ ಕಾಣಿಸಿಲ್ಲ. ಸೊ ಇವತ್ತಿನ ಟ್ರೇಡ್ ಡನ್ ಆ್ಯಂಡ್ ಟ್ರೇಡ್ ಎಕ್ಸಿಕ್ಯೂಷನ್ ವಿಡಿಯೋನೂ ರೆಕಾರ್ಡ್ ಮಾಡಿದ್ದೀವಿ. ಚೆಕ್ ದಿಸ್ ಔಟ್. ಸೊ ಮಾರ್ಕೆಟ್ ತುಂಬ ವೊಲಟೈಲ್ ಇದೆ. ಸೊ ಇವತ್ತು ಕೂಡ ಒಂದೇ ಟ್ರೇಡ್ಗೆ ಎಕ್ಸಿಟ್ ಆಗ್ತೀವಿ. ಬಿಕಾಸ್ ಎಕ್ಸ್ಪೈರಿ ಇದೆ ಸೆನ್ಸೆಕ್ಸು. ಇನ್ ಕೇಸ್ ಮೂವ್ಮೆಂಟ್ ಬಂದರೆ, ಸದ್ಯದ್ದು ಇದುವರೆಗೂ ಯಾವುದೇ ರೀತಿ ಡೈರೆಕ್ಷನಲ್ ಮೂವ್ಮೆಂಟು ಇಲ್ಲ. ಸೊ ಇಲ್ಲಿ ಹೇಳ್ಬೋದು ಇಲ್ಲಿ ಕಂಪ್ಲೀಟ್ ಬೈಯಿಂಗ್ ಇದೆ ಅಂತ. ನೋಬಡಿ ಕ್ಯಾನ್ ಪ್ರೆಡಿಕ್ಟ್ ಇಟ್. ನಿಮ್ಮ ಲೆವೆಲಲ್ಲಿ ನಿಮಗೆ ಬೇಕಾದಂಥ ಟ್ರೇಡ್ ಬಂದರೆ ಮಾತ್ರ
ನೀವು ತೊಗೋಬೋದು. ಡಸಂಟ್ ಮ್ಯಾಟ್ರ್ ವೆದರ್ ಇಟ್ಸ್ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್. ಸೊ ಇದು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಮೂಮೆಂಟ್. ಇದು ಆಯಿತು. ನೆಕ್ಸ್ಟು ಮಾರ್ಕೆಟ್ ಕಂಟಿನ್ಯೂಸ್ ಸೈಡ್ ವೇಸು ಬಿದ್ದಿದೆ, ತಿರ್ಗಾ ಸೈಡ್ ವೇಸು. ಸೊ ಇಫ್ ಇಟ್ ರಿಮೇನ್ ಸೈಡ್ ವೇಸ್ ವಿ ಮೈಟ್ ಹ್ಯಾವ್ ಟು ಬುಕ್ ಲಾಸ್. ಸೊ ಫಾರ್ ನಾವು ಎಲ್ಲೂ ಇಲ್ಲ, ಮಾರ್ಕೆಟು ಅಲ್ಲೇ ಇದೆ. ಏನಂತ ಆಪ್ಷನ್ಸಲ್ಲಂತೂ ಅಂಥ ಮೂಮೆಂಟ್ ಇಲ್ಲ. ಸೊ ಹಾಗಾಗಿ ಲಾಸ್ ಆದರೂ ಪ್ರಾಫಿಟ್ ಆದರೂ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ದಿಸ್ ಈಸ್ ಅ ರಿಸ್ಕ್ ಟೇಕಿಂಗ್ ಝೋನ್. ದಟ್ ಈಸ್ ವಾಟ್ ಐ ಗೆಸ್. ಲೆಟ್ಸ್ ವೆಯ್ಟ್. ಎಲ್ಲಾದರೂ ಒಂದು ಕಡೆ ಮೂಮೆಂಟು ಮಾರ್ಕೆಟು ಶೋ ಆಗಲಿ, ಆಮೇಲೆ ಡಿಸೈಡ್ ಮಾಡೋಣ. ಸದ್ಯಕ್ಕೆ ನಮ್ಮ ಡೈರೆಕ್ಷನಲ್ಲೇ ಮೂವ್ ಆಗ್ತಿದೆ, ಬಟ್ ನಾಟ್ ದ್ಯಾಟ್ ಗ್ರೇಟ್ ಮೂವ್. ಲೆಟ್ಸ್ ವೇಟ್ ಆ್ಯಂಡ್ ಸಿ. Now we have secured around 10 point as a trailing stop loss. If it goes above that level, we'll see. Let's wait and see. Okay, done. Our trailing stop loss is hit. 2561. ದಟ್ಸ್ ಇಟ್. ಓಕೆ, ನೋಡಿದ್ರಲ್ಲ ಇವತ್ತಿನ ಟ್ರೇಡು ಫಸ್ಟ್ ಸೆಷನಲ್ಲೇ ಮುಗ್ದೋಯ್ತು. ಬಿಫೋರ್ 12 o'clock ನಮ್ಮದು ಸಿಂಗಲ್ ಟ್ರೇಡು ತೊಗೊಂಡಿದ್ದಾಯಿತು. ಸೊ ದರ್ ಇಸ್ ನೋ ಮೋರ್ ಟ್ರೇಡ್ ಫಾರ್ ಟುಡೇ. ಸೆನ್ಸೆಕ್ಸ್ ಎಕ್ಸ್ಪೈರಿ ಹೆಂಗೆ ಬಿಹೇವ್ ಆಗುತ್ತೆ ಅಂತ ನೋಡಿಕೊಂಡು ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ನಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡೋಣಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸೊ ದಟ್ ಯು ವಿಲ್ ಗೆಟ್ ಎ ನೋಟಿಫಿಕೇಷನ್ ಆಫ್ ಅವರ್ ಎವ್ರಿ ಡೇ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಹಾಗೆ ನೀವು ಇವತ್ತು ಆಲ್ರೆಡಿ ಟ್ರೇಡ್ ತೊಗೊಂಡಿದ್ರೆ, ಎಲ್ಲಿ ತೊಗೊಂಡ್ರೆ, ಹೆಂಗೆ ತೊಗೊಂಡ್ರೆ, ವಾಟ್ ವಾಸ್ ಯುವರ್ ಅನಾಲಿಸಿಸ್, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.